ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ದಾವಣಗೆರೆ ಜಿಲ್ಲೆ ಪೊಲೀಸ್ ವತಿಯಿಂದ ಇವತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ನಶಮುಕ್ತ ನಗರ ಪ್ರಯುಕ್ತ ಮ್ಯಾರಥಾನ್ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಯುವಕರು ಮತ್ತು ನಶೆಮುಕ್ತ ದಾವಣಗೆರೆ ಅಥವಾ ಸೈಬರ್ ಸೇಫ್ ದಾವಣಗೆರೆ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಡೆದ ಈ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಅನೇಕ ಸಂಘ ಸಂಸ್ಥೆಗಳ ವ್ಯಕ್ತಿಗಳು ಹಾಗೂ ಎಲ್ಲ ಕ್ರೀಡಾಪಟುಗಳು ಇಂಪಾರ್ಟೆನ್ಸ್ ಅನ್ನ ಜನರಿಗೆ ತಿಳಿಸ್ತಾ ಇದ್ದೀವಿ. ಮಹಿಳೆಯರ ರಕ್ಷಣೆ ಯಾಕೆ ಬೇಕು ಅಂತಂದ್ರೆ, ಒಬ್ಳು ತಾಯಿಯಾಗಿ, ಒಬ್ಳು ಮಡದಿಯಾಗಿ, ಒಬ್ಳ ಸಹೋದರಿಯಾಗಿ, ಒಬ್ಳು ಮಗಳಾಗಿ, ತಂಗಿಯಾಗಿ ಎಲ್ಲಾ ನಿಟ್ಟಿನಲ್ಲೂ ಕೂಡ ನಮ್ಮ ಜೊತೆಗೆ ಮಹಿಳೆ ಬೇಕೇ ಬೇಕು. ಹಲವಾರು ಕಾರಣಗಳಿಂದ ಏನಾಗ್ತಾ ಇದೆ ಈ ನಿರ್ದಿಷ್ಟಗಳು ಅಂತಂದ್ರೆ, ಮಹಿಳೆ ಅಂತಂದ್ರೆ ನಿರ್ಬಲಳು ಅಥವಾ ಅಬಲೆಯಳು ಅಥವಾ ಇನ್ನೇನೋ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿಯನ್ನ ಕಡಿಮೆ ಹೊಂದಿರುವಂತವಳು ಅಂತನ್ನುವಂತ ಒಂದು ದುಷ್ಟ. ದೇ ಆರ್ ಕನ್ಸರ್ನ್ಡ್ ಆಫ್ ಅವರ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತ್. ಇನ್ನೊಂದು ವಿಚಾರ ಅಂತಂದ್ರೆ ಡ್ರಗ್ಸ್ ಮುಕ್ತ ಅಭಿಯಾನ. ಇವತ್ತಿನ ದಿನಗಳಲ್ಲಿ ಡ್ರಗ್ಸ್ ಅನ್ನ ಎಷ್ಟು ರೀತಿಯಾಗಿ, ಎಷ್ಟು ಪ್ರಕಾರಗಳಲ್ಲಿ, ಎಷ್ಟೊಂದು ಪ್ರಮಾಣದಲ್ಲಿ ಜನರು ಬಳಸ್ತಾ ಇದ್ದಾರೆ ಮತ್ತು ಅದಕ್ಕೆ ಎಷ್ಟೊಂದು ಸಮಸ್ಯೆಗಳಾಗ್ತದೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು, ಆರ್ಥಿಕ ಬುದ್ಧಿಮತ್ತೆ ನಾವು ಹೋಲಿಸಿದ್ರೆ ಸಾಕು, ಅವರಿಗೆ ತಕ್ಷಣದಲ್ಲಿ ನಾವು ಸಹಾಯ, ಸಹಕಾರ ಮತ್ತು ರಕ್ಷಣೆಯನ್ನ ನೀಡಬಹುದು. ಈ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಕೂಡ ಜಾಗರೂಕರನ್ನ ಮಾಡಬೇಕಾಗಿದೆ, ಮಾಹಿತಿಯನ್ನ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಇದರಲ್ಲಿ ಸಾಮಾಜಿಕ ಸಹಭಾಗಿತ್ವ ಅತ್ಯಂತ ಮುಖ್ಯವಾದದ್ದು. ನೋಡಿ, ನಮ್ಮ ಜಿಲ್ಲೆಯಲ್ಲಿರುವ ಪೊಲೀಸ್ ಸಂಖ್ಯೆಯನ್ನ ನೋಡಿದ್ರೆ ಮತ್ತೆ ನಮ್ಮ ಜಿಲ್ಲೆಯಲ್ಲಿರುವ ಜನಸಂಖ್ಯೆಯನ್ನ ನೋಡಿದ್ರೆ ಎಲ್ಲರೂ ಕೂಡ ಇವತ್ತಿನ ದಿವಸ ನಾವು ಪೊಲೀಸರಾಗಬೇಕಾಗಿದೆ. ಆದರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸೇರಿದ್ದವರೆಲ್ಲ ವಿದ್ಯಾವಂತರೇ, ಎಲ್ಲ ಪ್ರಜ್ಞಾವಂತರೇ. ಕಾರ್ಯಕ್ರಮ ಏನೋ ಒಂದು ಒಳ್ಳೆ ಕಾರ್ಯಕ್ರಮ. ಆದರೆ ಇಲ್ಲಿ ಚೀಲದಲ್ಲಿ ಬಾಳೆಹಣ್ಣು, ನೀರಿನ ಬಾಟ್ಲು, ಚಿಕ್ಕಿ ಕೊಡ್ತಾ ಇದ್ರು. ಆ ಚೀಲಗಳನ್ನ ಈ ಪ್ರಜ್ಞಾವಂತ ನಮ್ಮ ಜನ ಎಲ್ಲಿ ಬೇಕಂದ್ರಲ್ಲಿ ಈ ಕ್ರೀಡಾಂಗಣದಲ್ಲಿ ಬಿಸಾಕಿ ಎಲ್ಲ ಕಡೆ ಹರಡಿತ್ತು ಎದ್ದು ಕಾಣ್ತಾ ಇತ್ತು. ಆ ಬಾಳೆಹಣ್ಣು ಚೀಲ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿ ಅಲ್ಲೊಂದು ಡಸ್ಟ್ಬಿನ್, ಕಸ ಹಾಕುವ ಒಂದು ಪುಟ್ಟಿನ ವ್ಯವಸ್ಥೆ ಮಾಡಬೇಕಾಗಿತ್ತು. ದಾವಣಗೆರೆ ಜಿಲ್ಲೆಗೆ ಡ್ರಗ್ಸ್ ಮುಕ್ತ ಮಾಡಿ ನಮ್ಮ ಕರ್ನಾಟಕಕ್ಕೆ, ಅದರ ಜೊತೆಗೆ ದೇಶಕ್ಕೆ ಡ್ರಗ್ಸ್ ಇಂದ ಒಂದು ಮುಕ್ತಿ ಸಿಗ್ಲಿ ಅಂತ ಹೇಳಿ, ಮತ್ತೆ ತಮ್ಮ ಎಲ್ಲರದ ಆರೋಗ್ಯ ಒಳ್ಳೆಯದಿರಲಿ, ತಾವು ಪ್ರತಿದಿನ ಓಡ್ತಾ ಇರಿ, ವಾಕ್ ಮಾಡ್ತಾ ಇರಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.